ಮುಂಗಾರು ಅಧಿವೇಶನದ ಹಿನ್ನೆಲೆ ಇಂದು ವಿಧಾನಸಭಾ ಅಧ್ಯಕ್ಷರ ಸ್ಥಾನದ ಚುನಾವಣೆ ನಡೆದಿದ್ದು, ಪ್ರತಿಪಕ್ಷ ಬಿಜೆಪಿ ಅಭ್ಯರ್ಥಿ ಆಕದ ಕಾರಣ ಅವಿರೋಧವಾಗಿ ಜಿಎಸ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ವಿಧಾನಸಭೆಯಲ್ಲಿ ಗುರುಪಾದಗೌಡ, ಸಂಗನಗೌಡ ಪಾಟೀಲ್ರ ಹೆಸರನ್ನು ಸಿಎಂ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸೂಚಿಸಿದ ಹೆಸರನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅನುಮೋದಿಸಿದ್ದಾರೆ. ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಅವರ ಸಮ್ಮುಖದಲ್ಲಿ ಸ್ಪೀಕರ್ ಆಯ್ಕೆ ನಡೆದಿದೆ. ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಮಹಿಳಾ ಎಸ್ಐಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ಆರತಿ ಉಕ್ಕಡದಲ್ಲಿ ನಡೆದಿದೆ. ಐಶ್ವರ್ಯ ಭೀಮನ ಅಮಾವಾಸ್ಯೆ ಹಿನ್ನೆಲೆ ಉಕ್ಕಡದ ದೇವಸ್ಥಾನಕ್ಕೆ ಬಂದಿದ್ದು, ಪ್ರಭಾವ ಬೆಳೆಸಿ ಐಶ್ವರ್ಯ ವಿಐಪಿ ಪ್ರವೇಶ ಪಡೆದಿದ್ದಲ್ಲದೆ ದೇವರ ಗರ್ಭಗುಡಿ ಬಳಿ ಬಿಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಹೆಚ್ಚು ಜನ ಇದ್ದಾರೆ, ಇಂದು ಆಗಲ್ಲ ಅಂತ ಪಿಎಸ್ಐ ಸವಿತಾ ಹೇಳಿದ್ದಾರೆ. ಇಬ್ಬರ ನಡುವೆ ಈ ವಿಷಯಕ್ಕೆ ವಾಗ್ವಾದ ನಡೆದಿದ್ದು, ಕೊನೆಗೆ ಐಶ್ವರ್ಯ ಪಿಎಸ್ಐ ಸವಿತಾ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಈ ಸಂಬಂಧ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಬ್ಯಾರಕ್ನಲ್ಲಿ ಸಿಕ್ಕ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಡೌನ್ಲೋಡ್ ಮಾಡಿರೋದು ಬೆಳಕಿಗೆ ಬಂದಿದೆ. ಸುಮಾರು 70ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಡೌನ್ಲೋಡ್ ಮಾಡಿದ್ದಲ್ಲದೆ ಪೇಪರ್ನ ಜಾಹೀರಾತಿನಲ್ಲಿ ಬಂದಿದ್ದ ಮಾಡೆಲ್ಸ್, ನಟಿಯರ ಫೋಟೋ ಕಟ್ಟಿಂಗ್ಸ್ ಮಾಡಿ ತನ್ನ ಬಳಿ ಇಟ್ಟುಕೊಂಡಿದ್ದು ಪತ್ತೆಯಾಗಿದೆ. ಕಬಿನಿ ಕಲುಷಿತ ವಿರುದ್ಧ ಎಚ್ಡಿ ಕೋಟೆ ಹಾಗೂ ಸರಗೂರು ಠಾಣೆಗಳಲ್ಲಿ ಪ್ರತ್ಯೇಕ ದೂರುಗಳು ದಾಖಲಾಗಿದೆ. ಕಬಿನಿಗೆ ಕಲುಷಿತ ನೀರು ಬರ್ತಾ ಇದ್ದು, ಇದರಿಂದ ಜನರು ಸಮಸ್ಯೆ ಎದುರಿಸುತ್ತಿರೋದಾಗಿ ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿತ್ತು. ವರದಿ ಬಿತ್ತರಿಸಿದ ಬಳಿಕ ಎಚ್ಚೆತ್ತ ಸೇವ್ ಕಬಿನಿ ಟೀಮ್ ದೂರು ದಾಖಲಿಸಿದೆ. ದೂರಿನ ಅನ್ವಯ ಯುಕೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ, ಟೌನ್ ಪಂಚಾಯತ್ ಅಧಿಕಾರಿ, ಇಂಜಿನಿಯರ್ ಸೇರಿ ಹಲವರ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ಲಕ್ಷ್ಮಣ ತೀರ್ಥ ನದಿಗೆ ಕೊಳಚೆ ನೀರು ಸೇರ್ಪಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ನಲ್ಲಿ ಬಿತ್ತರವಾಗಿದ್ದ ಸುದ್ದಿ ಇಂಪ್ಯಾಕ್ಟ್ ಆಗಿದೆ. ಕೊಳಚೆ ನೀರು ಸೇರ್ಪಡೆ ತಡೆಗೆ 71 ಕೋಟಿ ಅನುದಾನಕ್ಕೆ ಮನವಿ ಮಾಡಲಾಗಿದೆ. ಶಾಸಕ ಜಿಡಿ ಹರೀಶ್ ಗೌಡ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮನವಿ ಮಾಡಿದ್ದು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಅನುಮೋದನೆ ನೀಡುವಂತೆ ಸೂಚಿಸಿದ್ದಾರೆ. ತುಂಗಭದ್ರಾ ಜಲಾಶಯ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಭೀತಿ ಎದುರಾಗಿದೆ. ರಾಜ್ಯ ಸರ್ಕಾರಕ್ಕೆ ರೈತರು ಬಿತ್ತನೆ ಮಾಡೋದಕ್ಕೆ 120 ದಿನ ನೀರು ಕೇಳಿದ್ರು. ಆದರೆ ಸರ್ಕಾರ 90 ದಿನದವರೆಗೆ ಮಾತ್ರ ನೀರು ಕೊಟ್ಟಿದೆ. ಸರ್ಕಾರದ ಈ ನಿರ್ಧಾರದಿಂದ ಭತ್ತ ಬೆಳೆಯುವ ರೈತರಿಗೆ ಸಂಕಷ್ಟ ಎದುರಾಗಿದೆ. ಜಲಾಶಯದ ಎಲ್ಲ ಕಾಲುವೆಗಳಿಗೆ ನೀರು ಬಿಡುಗಡೆ ಮಾಡುವಂತೆ ಸಚಿವ ಶಿವರಾಜ ತಂಗಡಗಿ ಆದೇಶ ಮಾಡಿದ್ರು. ಇನ್ನೊಂದೆಡೆ ಮತ್ತೊಮ್ಮೆ ಸಭೆ ಕರೆದು ಸಂಪೂರ್ಣವಾಗಿ ನಮಗೆ 120 ದಿನ ನೀರು ಬಿಡುಗಡೆ ಮಾಡಿ, ಇಲ್ಲ ಬೆಳೆ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಆಟೋ ಕ್ಯಾಬ್ಗಳಲ್ಲಿ ಓಡಾಡುವ ಜನರಿಗೆ ಇನ್ಮುಂದೆ ಗುಡ್ ನ್ಯೂಸ್ ಸಿಗಲಿದೆ. ಆಟೋ ಕ್ಯಾಬ್ ಬುಕ್ಕಿಂಗ್ ಮಾಡುವಾಗ ಟಿಪ್ ಹೆಸರಲ್ಲಿ ಚಾಲಕರು ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇರೋದು ಕಂಡುಬಂದಿದೆ. ಕೇವಲ ಟಿಪ್ಸ್ ಕೊಟ್ರೆ ಮಾತ್ರ ಬೇಗ ಬುಕ್ಕಿಂಗ್ ಮಾಡ್ತಾರೆ, ಆದರೆ ಟಿಪ್ಸ್ ಕೊಡಲಿಲ್ಲ ಅಂದ್ರೆ ಹೀಗಾಗಿ ಪ್ರಯಾಣಿಕರಿಂದ ಟಿಪ್ ತೆಗೆದುಕೊಳ್ಳುವಂತಿಲ್ಲ ಅಂತ ಕೇಂದ್ರ ಸಾರಿಗೆ ಇಲಾಖೆ ಸೂಚನೆ ನೀಡಿದೆ. ತಂದೆ ಮಾಡಿದ ಸಾಲ ತೀರಿಸುವಂತೆ ಮಗಳ ಕಿಡ್ನಾಪ್ ಯತ್ನ ನಡೆಸಿದ ಘಟನೆ ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದಲ್ಲಿ ನಡೆದಿದೆ. ಟ್ಯೂಷನ್ನಿಂದ ವಾಪಸ್ ಆಗ್ತಾ ಇದ್ದ ಅಪ್ರಾಪ್ತೆಗೆ ಮನೆಯಲ್ಲಿ ಸಾವಾಗಿದೆ ಅಂತ ಕಿಡ್ನಾಪ್ ಪ್ಲಾನ್ ನಡೆಸಿದ್ದು, ಅಲ್ಲದೆ ಅಣ್ಣನ ಸಾಲಕ್ಕೆ ತಮ್ಮನನ್ನ ಠಾಣೆಗೆ ಕರೆಸಿ ವಿಚಾರಣೆ ನೆಪದಲ್ಲಿ ಕಿರುಕುಳದ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ಹೊಳಲ್ಕೆರೆ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪವನ್ ಹಾಗೂ ಆಕಾಶ ಕಡಮನೆ ವಿರುದ್ಧ ಚಿತ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದಲ್ಲಿ ಜೋಡಿ ಕರಡಿಗಳು ಪ್ರತ್ಯಕ್ಷವಾಗಿವೆ. ಹೊಸದುರ್ಗ ಪಟ್ಟಣದ ಸುತ್ತ ಗುಡ್ಡ ಇರುವ ಕಾರಣ ಕರಡಿಗಳು ಪ್ರತ್ಯಕ್ಷವಾಗಿದ್ದು, ಕರಡಿಗಳ ಸೆರೆಗೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊನೆಗೂ ಕಿಲ್ಲರ್ ಕಾಡಾನೆಯನ್ನ ಹಾಸನದ ಶಿರುಗೂರು ತೋಟದಲ್ಲಿ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿದಿದ್ದಾರೆ. ಸಿಸಿಎಸ್ ಏಳುಕುಂಡಲ ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು, ಕಾರ್ಯಾಚರಣೆಯಲ್ಲಿ ಹಾಸನ ಡಿಸಿ ಲತಾ ಕುಮಾರಿ, ತಹಸೀಲ್ದಾರ್ ಶ್ರೀಧರ್, ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು.